ಕ್ರಿಸ್ಮಸ್ ಸ್ಪೆಷಲ್ ಎರಡನೇ ತಿಂಡಿ ರೋಸ್ ಕುಕ್ಕೀಸ್ ಅಂತ. ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಖತ್ತು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು 2 ಮೊಟ್ಟೆನ ನಾನು ಒಡೆದು ಹಾಕೋತಾ ಇದ್ದೀನಿ. ಜೊತೆಗೆ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಯಾವುದೇ ಸಿಹಿ ತಿಂಡಿ ಮಾಡಿದಾಗ 1 ಚಿಟಿಕೆ ಉಪ್ಪು ಬೇರಿಸ್ಕೊಂಡ್ರೆ ಆ ಸಿಹಿ ತಿಂಡಿದು ರುಚಿ ಹೆಚ್ಚಾಗುತ್ತೆ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಅದೇ ರೀತಿ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮೊಟ್ಟೆನ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಈಗ 1 ಗ್ಲಾಸಷ್ಟು ಸಕ್ಕರೆನ ತಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ, ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ಬರಬೇಕು. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಒಂದು 4 ರಿಂದ 5 ಡ್ರಾಪು ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚಿಕ್ಕ ಟೀ ಸ್ಪೂನಲ್ಲಿ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪುಡಿನ ಹಾಕ್ಕೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಕೊಡುತ್ತೆ ಈ ತಿಂಡಿಗೆ. ಅದಕ್ಕೋಸ್ಕರ ಒಂದು 4 ರಿಂದ 5 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಈಗ 3 ಗ್ಲಾಸಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಮತ್ತೆ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸಕ್ಕರೆ ಯಾವ ಗ್ಲಾಸಲ್ಲಿ ನಾವು ಪುಡಿ ಮಾಡಿ ಹಾಕ್ಕೊಂಡಿದ್ವಲ್ಲ ಅದೇ ಗ್ಲಾಸಲ್ಲೇ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ. ಈಗ ಮಿಕ್ಸ್ ಮಾಡಿಬಿಟ್ಟು ಅದೇ ಗ್ಲಾಸ್ ಅಳತೆಲೇ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಹಿಟ್ಟನ್ನ ಕಲಿಸೋದಕ್ಕೆ ಟೋಟಲಾಗಿ 2 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಆದರೆ 2 ಗ್ಲಾಸ್ನ ಒಂದೇ ಸಲ ಹಾಕೋದು ಬೇಡ ಅಂತ ನಾನು 1 ಗ್ಲಾಸ್ ಹಾಕಿದ್ದೀನಿ. ಈಗ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದು ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೀರು. ಇಲ್ಲಿ ನನಗೆ 2 ಗ್ಲಾಸಷ್ಟು ನೀರು ಬೇಕಾಯಿತು. ನೋಡಿ, ಈ ಥರ ಗಂಟಿಲ್ದಿರ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ, ಬಟರ್ ಥರ ಕಾಣ್ತಾ ಇದೆ. ನೋಡಿ, ಒಂದು ಬೆಟ್ಟನ್ನ ಅದ್ಬಿಟ್ಟು ನೋಡಿದ್ರೆ ಬೆಟ್ಟಿನ ಸುತ್ತ ಹಿಟ್ಟು ಅಂಟ್ಕೋಬೇಕು. ಆವಾಗ ಈ ಹದ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈ ಅಚ್ಚು ಬಂದು ರೋಸ್ ಕುಕ್ಕೀಸ್ ಮಾಡೋ ಅಚ್ಚು. ಇದನ್ನು ಕಾಯ್ತಾ ಇರೋ ಎಣ್ಣೆಯಲ್ಲಿ ಇಟ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಇದು ಬಿಸಿ ಆಗಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಬಿಸಿ ಆದಮೇಲೆ ತೆಗೆದು ಹಿಟ್ಟಲ್ಲಿ 3/4 ಭಾಗ ಮಾತ್ರನೇ ಅದ್ದಬೇಕು, ಫುಲ್ಲಾಗಿ ಅದ್ದಬೇಡಿ. ನೋಡಿ, ಈ ಥರ ಅದ್ಬಿಟ್ಟು ಬಿಸಿ ಎಣ್ಣೆಯಲ್ಲಿ ಈ ಅಚ್ಚನ್ನ ಇಡಬೇಕು. ಒಂದು 5 ರಿಂದ 10 ಸೆಕೆಂಡು ಇದನ್ನ ಬಿಟ್ಬಿಟ್ಟು ತೆಗೆದು ಹಿಂಗೆ 2 ಸಲ ಹಿಂಗೆ ಶೇಕ್ ಮಾಡಿದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ರೋಸ್ ಕುಕ್ಕಿ ಸಪ್ರೇಟ್ ಆಯಿತು. ಈಗ ಇದನ್ನು 2 ಕಡೆ ತಿರುಗಿಸ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಾಗಿದೆ. ಈಗ ಇದನ್ನು ತೆಗೆದುಬಿಡೋಣ. ನಾವು ತೆಗೆದ್ಬಿಟ್ಟು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸಲ ಮಾಡೋದನ್ನ ತೋರಿಸ್ತೀನಿ ನೋಡಿ. ಈ ಅಚ್ಚು ಎಣ್ಣೆಲೇ ಇರಬೇಕು, ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕು. ಬಿಸಿ ಆದಮೇಲೆ ತೆಗೆದು ಈ ಥರ ಹಿಟ್ಟಲ್ಲಿ ಅದ್ಬಿಟ್ಟು ಮತ್ತೆ ಎಣ್ಣೆ ಒಳಗಡೆ ಇದನ್ನು ಇಡಬೇಕು. ಒಂದು 5-10 ಸೆಕೆಂಡ್ ಆದಮೇಲೆ ಸ್ವಲ್ಪ ಹಿಂಗೆ ಅಲ್ಲಾಡಿಸಿದ್ರೆ ಸಾಕು, ಅಚ್ಚಿಂದ ಈ ರೋಸ್ ಕುಕ್ಕಿ ಬೇರೆ ಆಗಿಬಿಡುತ್ತೆ. ನೋಡಿ, ಮತ್ತೆ ಬಿಸಿ ಆಗಿದೆ. ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ. ಹಿಟ್ಟಲ್ಲಿ ಅದ್ದಿ ಒಂದು 5-10 ಸೆಕೆಂಡು ಎಣ್ಣೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ಸಪ್ರೇಟ್ ಆಗಿಬಿಡುತ್ತೆ. ಈ ರೋಸ್ ಕುಕ್ಕೀಸ್ದು ಅಚ್ಚು ಮಾತ್ರ ಎಣ್ಣೆಲ್ಲೇ ಇಟ್ಟಿರಬೇಕು. ಎಣ್ಣೆಯಿಂದ ಹೊರಗಡೆ ಇಟ್ಬಿಟ್ಟು ನೀವು ಹಿಟ್ಟಲ್ಲಿ ಅದ್ತೀನಿ ಅಂದರೆ ಹಿಟ್ಟಲ್ಲೇ ಬಿದ್ದೋಗ್ಬಿಡುತ್ತೆ, ಅದು ಕಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಎಣ್ಣೆಲ್ಲೇ ಇಟ್ಟು ಅದು ಬಿಸಿ ಆದಾಗ ತೆಗೆದು ನಾನು ತೋರಿಸ್ತಾ ಇರೋ ಮೆಥಡಲ್ಲೇ ರೋಸ್ ಕುಕ್ಕೀಸ್ನ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗುತ್ತೆ, ಗರ್ಗರಿಯಾಗುತ್ತೆ. ಹಾಗೆ ಮನೇಲೇ ಮಾಡೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಹೊಸದಾಗಿ ಮಾಡ್ಕೊತಿದ್ದೀನಿ ಅಂತ ಹೇಳೋರು ಮಾರ್ಕೆಟಲ್ಲಿ ನಾನ್ ಸ್ಟಿಕ್ಕು ರೋಸ್ ಕುಕ್ಕೀಸ್ದು ಅಚ್ಚು ಅಂತ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ತೊಳೆದ್ಬಿಟ್ಟು ಒಣಗಿಸಿ ಎಣ್ಣೆಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಮಾಡಿಕೊಂಡ್ರೆ ಬೇಗ ಮಾಡ್ಕೊಂಬಿಡ್ಬೋದು ನೀವು. ಉಳಿದಿರೋದೆಲ್ಲನೂ ನಾನು ತೋರಿಸ್ತಾ ಇರೋ ಮೆಥಡಲ್ಲೇ ಮಾಡ್ಕೊಳ್ಳಿ. ನೋಡಿ, ಎಲ್ಲನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕ್ರಿಸ್ಮಸ್ ಸ್ಪೆಷಲ್ ಗರ್ಗರಿಯಾದ ರುಚಿಯಾದ ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ರೋಸ್ ಕುಕ್ಕೀಸ್ ರೆಡಿ ಇದೆ. ನಾನು ತೋರಿಸಿರೋ ಮೆಷರಲ್ಲಿ 45 ರೋಸ್ ಕುಕ್ಕೀಸ್ ಆಗಿದೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಕ್ರಂಚಿಯಾಗಿದೆ ಅಂತೇಳ್ಬಿಟ್ಟು. ಹಾಗೆ ತಿನ್ನೋ ಶಬ್ದನೂ ಸ್ವಲ್ಪ ಕೇಳಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಈ ಥರ ರುಚಿಯಾಗಿರೋ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.